ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಆರಾಮಾಗಿ ಮಾತಾಡೋಣ. ಆಯಾಸ ಏನೋ ಆಗಿದೆ, ಹಾಗಂತ ಬಂದ್ ಕೆಲಸ ತಡ ಮಾಡೋಕ್ಕಾಗತ್ತೇನವ? ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಮುಂದಿನ ಕೆಲಸ ಶುರು ಮಾಡೋಣ. ನಿಮ್ಮನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮ್ಮ ಬಾಲನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ. ಬಾಲಗೆ ಇಂಥ ಒಳ್ಳೆ ಮನೆ ಸಿಕ್ಕಿದೆಯಲ್ಲ, ನಮಗಂತೂ ತುಂಬ ಸಂತೋಷ ಆಗಿದೆ. ಬಾಲ ನಮ್ಮನೆ ಅಳಿಯ ಅಲ್ಲ, ನಮ್ಮನೆ ಮಗ. ಅದಕ್ಕೆ ನಾವೇ ಮುಂದೆ ನಿಂತು ಮದುವೆ ಮಾಡಕ್ಕೆ ಹೊರಟಿರೋದು. ಹಾಗಾದ್ರೆ ಯಾವಾಗ ತಾಂಬೂಲ ಬದಲಾಯಿಸ್ಕೊಳ್ಳೋಣ? ರೀ ಎದ್ದೇಳ್ರಿ ಮೇಲೆ. ದಾರಿಲ್ ಸಿಕ್ತಾಗ ಅಷ್ಟೊಂದು ಹೇಳಿದ್ದೀನಿ, ಮತ್ತೆ ತಾಂಬೂಲ ಬದಲಾಯಿಸ್ಕೊತೀನಿ ಅಂತ ಹೇಳ್ತಿರಲ್ಲ, ಬುದ್ಧಿ ಇದೆಯಾ ನಿಮಗೆ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಓ ಇದೇನಾ ನೀವು ಬರ್ತಾ ತಪ್ಪಿದ್ದಾರಿ? ಏಯ್ ಸುಮ್ಮನೆ ಇದ್ರೆ ಸರಿ. ಬಾಲನ್ ಜೊತೆ ಇನ್ನೊಂದು ಹೆಜ್ಜೆ ಮುಂದುವರೆದ್ರು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ನಿನ್ ಎಲ್ಲ ಮುಖ ಎಲ್ಲರೂ ನೋಡಾಗಿದೆ, ಇನ್ಯಾವ ಮುಖ ಉಳಿದಿದೆ ನೋಡೋದಿಕ್ಕೆ? ಅಷ್ಟಕ್ಕೂ ನಾವು ಏನಾದರೂ ಮಾಡ್ಕೊತೀವಿ, ನಿನಗೇನು ಪ್ರಾಬ್ಲಮ್ಮು? ಮಾವ ನನಗೆ ಗ್ಯಾರಂಟಿ ಇತ್ತು ಇವಳೇನಾದರೂ ಮಾಡಿರ್ತಾಳೆ ಅಂತ. ಸಮಾಧಾನ ಮಾಡ್ಕೋರಕ್ಕೂ, ಅವಳ ಮಾತಿಗೆಲ್ಲ ಇಲ್ಲಿ ಬೆಲೆ ಕೊಡೋರು ಯಾರಿದ್ದಾರೆ ಹೇಳು? ಅಲ್ಲ, ಅವಳು ಏನೋ ಅಂದ್ಲು ಅಂತ ದೇವಲೋಕ ಹಾಳಾಗತ್ತಾ? ಸುಮ್ಮನಿರು. ನಿಮ್ಮ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನಂತರೂ ಸುಮ್ಮನಿರಲ್ಲ ಮಾವ. ಏನಾಗ್ತಿದೆ ಇಲ್ಲಿ? ಆ ಹುಡುಗಿಗೂ ನಿನಗೂ ಏನ್ ಜಗಳ ರುಕ್ಕು? ಯಾಕಂದ್ರೆ ಮಾವನ್ ಮೊದಲೇ ಹೆಂಡತಿ ಇವಳೆ. ಓಹೋ, ಅದಕ್ಕೆನಾ ದಾರಿನಲ್ಲಿ ಸಿಕ್ಕಿ ಏನೇನೋ ಹೇಳಿದ್ದು? ನೋಡ್ದ್ಯಾ ಚೆಲ್ವಿ, ಇವಳೆ ಅಂತ ಅವಳು. ಅಲ್ಲಿ ನೋಡಿದ್ರೆ ಗರ್ತಿ ಗೌರಮ್ಮನ ಥರ ನಾಟಕ ಆಡ್ತಾ ಇದ್ಲು. ಅದೆಲ್ಲ ಮಾತಾಡಿ ಏನು ಪ್ರಯೋಜನ ಬಿಡಿ. ಈಗ ನಮ್ಮ ಬಾಲನ್ಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗೇನಿದ್ರು ನಮ್ಮ ರುಕ್ಕುನ ಬಾಲಂಗೆ ತಂದ್ಕೊಳ್ಳೋ ಸಮಯ. ಹೌದೌದು, ಮಾತುಕತೆ ಅಂತ ಸಮಯ ವೇಸ್ಟ್ ಮಾಡೋದು ಬೇಡ. ನಮಗೆ ಬಾಲನೂ ಹೊಸಬ ಅಲ್ಲ, ನಿಮಗೆ ರುಕ್ಕುನು ಹೊಸಬ್ಳಲ್ಲ. ತಾಂಬೂಲ ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡೋಣ, ಏನಂತೀರಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.